ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅಪ್ಪ ತಂದೆ ಎಲ್ಲರಿಗೂ ಒಳ್ಳೇದು ಮಾಡು. ವರ್ಷ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ನಮ್ಮಂಥ ರೈತರಿಗೆ ಆಶೀರ್ವಾದ ಮಾಡು ತಂದೆ. ಎಲ್ಲ ನಿನ್ನಿಂದನೇ ಅಪ್ಪ. ಓಂ ನಮಃ ಶಿವಾಯ. ನಮಸ್ಕಾರ ಎಲ್ಲರಿಗೂ. ಇವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಇವ್ರ ಹೆಸರು ಲಕ್ಷ್ಮೀನಾರಾಯಣ್ ಅಂತ. ಇವರು ಒಂದು ಚಿಕ್ಕ ಹಳ್ಳಿಯಲ್ಲಿ ಕುಟುಂಬದೊಂದಿಗೆ ವಾಸವಾಗಿರ್ತಾರೆ. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಗ ಅಷ್ಟೇ ಇರೋದು. ಸಿಂಪಲ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಲಕ್ಷ್ಮಿಗೆ ಯಾವಾಗಲೂ ಒಂದೇ ಚಿಂತೆ, ಮಗನಿಗೆ ಓದಿದರೂ ಕೆಲಸ ಸಿಗಲಿಲ್ಲ, ಈ ಕಡೆ ಮಗ ಕೆಲಸ ಸಿಗೋವರೆಗೂ ಮದುವೆನೇ ಆಗಲ್ಲ ಅಂತ. ಅಂದ ಹಾಗೆ ಮಗನ ಹೆಸರು ಅರ್ಜುನ್ ಅಂತ. ಕೆಲಸ ಇಲ್ಲ ಅಂತ ಅವನೇನು ಖಾಲಿ ಇರಲ್ಲ. ಹೊಲ ಮನೆ ಕೆಲಸದಲ್ಲಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತಾ ಇವತ್ತಲ್ಲ ನಾಳೆ ಕೆಲಸ ಸಿಗ್ಬೋದೇನೋ ಅನ್ನುವ ಭರವಸೆಯಲ್ಲಿ ಇದ್ದಾನೆ. ಇವರ ಮಗನಿಗೆ ಕೆಲಸನೇ ಇಲ್ಲದೆ ಮದುವೆ ಆಗುತ್ತಾ, ಇಲ್ಲ ಮದುವೆ ಆಗಿ ಕೆಲಸ ಸಿಗುತ್ತಾ ನೋಡೋಣ ಬನ್ನಿ. ಅರೆ ತಗೊಳ್ರಿ ಆರ್ತಿ. ತಡಿ ಕಾಲ ಚಪ್ಲಿ ಇದ್ದ ತೆಗಿತೀನಿ. ಓಂ ನಮಃ ಶಿವಾಯ. ಎಲ್ಲಲ್ಲೇ ನಿನ್ ಮುದ್ದಿನ ಮಗ ಕಾಣ್ತಿಲ್ಲ? ಏನ್ರಿ ಎಷ್ಟ್ ಸತಿ ಹೇಳಿ ನಿಮ್ಗೆ ನನ್ ಮುದ್ದಿನ ಮಗ ಅನ್ಬೇಡ್ರಿ. ಯಾಕೆ ನಿಮ್ ಮುದ್ದಿನ ಮಗ ಅಲ್ಲ ಅವನು? ನನಗೂ ಮುದ್ದಿನ ಮಗನೇ, ಆದ್ರೆ ಜಾಸ್ತಿ ಪ್ರೀತಿ ಮಾಡೋದು ನಿನಗಲ್ಲ, ಅದಕ್ಕ ಹೇಳಿದ್ನಿ. ಆತತೆ ಎಲ್ಲಿದ್ದಾನೆ? ಅದೇ ಹೊಲ ಕಡೆ ಒಂದ್ ಸ್ವಲ್ಪ ಹೋಗಿ ಬರ್ಬೇಕು. ಏನು ಬರ್ತಾನ ಹೋಗ್ಲಕ್ ಹೇಳೋಣಂತ ಇದ್ನಿ ನಾನು ಇಷ್ಟೊತ್ತು. ನನಗ್ ಪ್ರೀತಿ ಮಾಡಿದ್ರು ನನ್ಕಿಂತ ಹೆಚ್ಚಿನ ಗೌರವ ನಿಮ್ ಕೊಡ್ತಾನೆ. ಹಂಗೇನಿಲ್ಲ, ನನ್ ಮಗ ಇಬ್ರಿಗೂ ಪ್ರೀತಿ ಮಾಡ್ತಾನೆ. ನೀವ್ಯಾಕೆ ಹಂಗ ಅನ್ಕೋತೀರಿ? ಹೊಲಕ್ ಹೋಗಿ ಅನ್ನತ್ತೀರಿ, ಕೂಲಿಯರ್ಗೆ ಹಚ್ಚಿ ಸುಮ್ನಾಗೋದು ಎಲ್ಲ ಆದ್ಮ್ಯಾಗು ನೋಡಿ. ಅವಾಗ ಅಷ್ಟು ಬಡತನದಲ್ಲಿದ್ರು ಮನೆ ಕಟ್ಬೇಕು ಅನ್ನತ್ತಿದ್ರಿ. ಈಗ ಯಾರಿಗೋಸ್ಕರ ದುಡಿಬೇಕು? ಎಲ್ಲ ಐತಲ್ರಿ, ಬಿಡ್ರಿ. ಕೂಲಿಯರ್ಗೆ ಹಚ್ಚಿ ಸುಮ್ನೆ ಇರಿ ಆರಾಮ್ ಮನೆಗೆ. ಹಂಗಂದ್ರೆ ಹೆಂಗಾಗ್ತೈತಿ ಲಕ್ಷ್ಮಿ? ನಮ್ ಕೈ ಕಾಲಲ್ಲಿ ಶಕ್ತಿ ಇರೋ ಮಠ ಮಾಡೋದು. ನಮ್ ಕಷ್ಟ ಕಾಲದಲ್ಲಿ ಹಿಡ್ದಿದ್ದು ಹೊಲಾನ ಬೇರೆಯವ್ರು ಮಾಡಕ್ ಕೊಟ್ಟು ನಾವ್ ಆರಾಮಿದ್ರೆ ಹೆಂಗ್ ಹೇಳಿ? ಮನುಷ್ಯ ಎಷ್ಟ್ ಆರಾಮಿರ್ತಾನೆ ಅಷ್ಟ್ ರೋಗಗಳು ಬರ್ತಾವ. ಅದಕ್ಕೆ ಹಿಂಗ ಅಡ್ಡಾಡ್ಕೊಂಡು ಏನಾದ್ರು ಒಂದ್ ಕೆಲಸ ಮಾಡ್ಕೊಂತ ಇರ್ಬೇಕು. ಆತತ್ ಹೋಗ್ ಬರ್ಲಾ ನಾನು? ಅದು ಖರೇನ ಬಿಡ್ರಿ. ನಮ್ ಕೈ ಕಾಲ ಶಕ್ತಿ ಇರೋ ಮಟ್ಟ ದುಡಿದು ತಿನ್ಬೇಕನ್ನೋದು ಗಾದೆನ ಐತಲ್ರಿ. ರೀ, ಹುಡುಗಿ ನೋಡಕ್ ಹೇಳಿದ್ನಲ್ರಿ, ಏನ್ ಮಾಡಿದ್ರಿ? ಹುಡುಗಿ? ಅಯ್ಯೋ ಹೇಳೋದ ಮರ್ತ್ನಿ ನೋಡ್ ಲಕ್ಷ್ಮಿ ನಿನಗ. ನಮ್ ಬಾಜು ಊರಾಗ ಒಂದು ಒಳ್ಳೆ ಹುಡುಗಿ ಇದ್ದಾಳಂತೆ. ಗೌಡ್ರು ಹೇಳತ್ತಿದ್ರು, ನೀವು ಹೂ ಅನ್ರಿ ಫೋನ್ ಮಾಡಿ ಇವತ್ತ ಹುಡುಗಿ ನೋಡಕ್ ಹೋಗೋಣಂದ್ರು. ನಾನು ಮತ್ತೆ ಈಗ ಬ್ಯಾಡ್ ತಡ್ರಿ ಮನೇಲಿ ಕೇಳಿ ಹೇಳ್ತೀನಂತ ಹೇಳ್ ಬಂದಿನಿ. ಮತ್ತೆ ಹೆಂಗ ನಿನ್ ಮಗ ಮದ್ವೆಗೆ ಒಪ್ಪಿದಾನ ಹೆಂಗ? ಹೌದೇನ್ರಿ? ನೀವು ಹುಡುಗಿ ಅಂದ ತಕ್ಷಣಕ್ಕ ನನ್ನ ಸೊಸೆ ನೋಡ್ಬೇಕಂತ ಅನ್ಸಾತೈತ್ ನನಗೆ. ಅಯ್ಯೋ ಇವನೆಲ್ಲ ಹೋಗ್ತಾನೆ, ಒಪ್ಪಿಸ್ಬೇಕು ನಾವು. ಮತ್ತೆ ಏನಾದ್ರೂ ಹೇಳಿ, ಹಿಂಗ ವಯಸ್ಸಾಗ್ತಾ ಐತ್ ನಮ್ಗೂನು. ನಿನ್ ಮದುವೆ ಮಾಡ್ಕೊಳಪ್ಪ, ಕೆಲಸ ಆಮೇಲೆ ಬೇಕಿದ್ರೆ ಸಿಗ್ತೈತಿ, ಏನಾದ್ರೂ ಒಂದು ಹೇಳಿ ಒಪ್ಪಿಸ್ಬೇಕ್ರಿ. ಅದೇನದೆ ಎಮೋಷನಲ್ ಏನೋ ಅಂತಾರ ನೋಡ್ರಿ, ಹಂಗ್ ಮಾಡ್ಬೇಕು ಅವನಿಗೆ. ನೋಡ್ ಲಕ್ಷ್ಮಿ, ಮದ್ವೆ ಆಗೋದ್ ಅವನ್. ಅದ್ರಲ್ಲಿ ನಾವು ಕಣ್ಣೀರ್ ಹಾಕಿ ಬಲವಂತವಾಗಿ ಮದ್ವೆ ಮಾಡ್ಸಕ್ ಆಗಲ್ಲ. ಮದ್ವೆ ಆಗಂತೂ ಹೇಳಕ್ ಆಗಲ್ಲ. ನಾವೇನೋ ಮದ್ವೆ ಮಾಡ್ಬಿಡ್ಬೋದು ಅವನಿಗೆ, ಮುಂದ್ ಜೀವನ ಮಾಡೋದು ಅವ್ರು. ಅದಕ್ಕ ಹೇಳತೀನಿ, ಸದ್ಯಕ್ಕೆ ಮದ್ವೆ ವಿಚಾರ ಎಲ್ಲ ಬಿಟ್ಟು ಆರಾಮಿರೋದ್ ಕಲಿ. ಅವನು ಕೆಲಸ ಸಿಕ್ಕಿದ ಮೇಲೆನ ಮದ್ವೆ ಆಗ್ತೀನಿ ಅನ್ನತಾನೆ. ನಾವು ಮತ್ತೆ ಎಷ್ಟಂತ ಹೇಳೋದು? ಹೇಳಿದ್ರೆ ಹಿಂಗ ಹೇಳತಾನ ನನ್ ಮ್ಯಾಗ. ಬಿಡು, ಮತ್ತೆ ಅವನ ಮಾತಿಗೂ ನಾವು ಬೆಲೆ ಕೊಡ್ಬೇಕಲ್ಲ. ನಿಮ್ ಕೇಳಿದ್ರೆ ನೀವ್ ಹಿಂಗಂತೀರಿ, ಅವನಿಗೆ ಕೇಳಿದ್ರೆ ಅವನು ಹಂಗ ಅಂತಾನೆ. ನಿಮ್ಮಿಬ್ಬರ ಮಧ್ಯೆ ಸಾಕಾಗಿ ಹೋಗೈತ್ ನನಗಂತೂ. ಹೇಳ್ರಿ, ಆರ್ತಿ ತಟ್ಟೆ ಇಟ್ಟು ಬರ್ತೀನಿ ದೇವ್ರ ಮುಂದೆ. ಹೇಳಿದ್ರು ಕೇಳೋದಿಲ್ಲ, ನಾನ್ ಏನ್ ಮಾಡಕ್ ಹೇಳಿ? ಏನ್ ಹೇಳ್ತಿದ್ನಿರಿ? ಈಗಾದ್ರೆ ಹೇಳೋಗಿದೆ, ಅಷ್ಟ್ ಜಲ್ದಿ ಮರ್ತಿ ಏನ್? ಅದೇ ಜೀವನ ಸಾಕಾಗಿ ಹೋಗೈತೆ ಅನ್ನತ್ತಿದ್ದೀನಿ ನೋಡು. ಅದೇ ಮತ್ತೆ ಏನ್ ಮಾಡೋದು? ನಮಗೂ ವಯಸ್ಸಾಗ್ತಾ ಬಂತು. ಕೈ ಕಾಲಲ್ಲಿ ಶಕ್ತಿ ಇದ್ದಾಗ್ಲನ ಮಗನ್ ಮದುವೆ ಮಾಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು ಅನ್ನೋ ಆಸೆ ಇರಲ್ಲೇನ್ರಿ? ನಿಮ್ದಂತೂ ಗಟ್ಟಿ ಜೀವ ತಡ್ಕೋತೀರಿ. ನಮ್ದು ಹೆಣ್ಮಕ್ಳು ಹಂಗಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜೀವ ಹೋದಂಗ ಆಕೈತಿ. ಎಲ್ಲಿ ಏನ್ ಆಕೈತೆ ಏನೋ. ಇವಾಗ ನೋಡಿದ್ರೆ ಹಾರ್ಟ್ ಅಟ್ಯಾಕ್ಗಳು ಅಂತ ಇಂಥವನ್ನ ಭಾಳ ಆಗಿದಾವ. ನಾಳೆನ ಗೊಟ್ಟಕ್ಕೆ ಅಂದ್ಬಿಟ್ರೆ ನನ್ನ ಮಗನ ಮದುವೆ ನೋಡ್ತೀನಿ ಇಲ್ಲ ನಾನಂತೂ ಭಯ ಆಗ್ತೈತಿ ನನಗೆ. ಅದಕ್ಕೆ ಹೇಳತ್ತೀನಿ, ಅವನು ಒಪ್ಪಿದ್ರು ಒಪ್ಪಿಲ್ಲ ಅಂತಂದ್ರು ಹುಡುಗಿ ಯಾವ್ರು ಹೇಳ್ರಿ, ಹೋಗಿ ಅವ್ನಿಗೆ ಗೊತ್ತಿಲ್ದಂಗ ಹುಡುಗಿ ನೋಡಿ ಬರೋಣ ನಾವು. ಆಮೇಲೆ ಬಂದು ಹಿಂಗೆ ನೋಡಿ ಬಂದಿವಪ್ಪಯ್ಯ, ಮತ್ತೆ ಅವರು ಒಪ್ಪಿದ್ದಾರೆ ಅಂತ ಏನಾದರೂ ಒಂದು ಹೇಳಿದ್ರೆ ಆಕೈತೆ. ಅದೇಂಗ್ ಹುಡ್ಕೊಂಡ್ ಕರ್ಕೊಂಡು ಹೋಗ್ದೇನ ಏನ್ ನೋಡ್ಕೊಂಡ್ ಬರಾಕ್ ಹೋಗಿನ ಅನ್ನತೀನಿ. ನಿನಗೆ ಹೆಂಗ ಆಸೆ ಇದಾವು ಹಂಗ ಅವ್ರಿಗೂ ಮಗಳು ಕೊಡ್ತೀವಂದ್ರ ಅಳಿಯ ಹೆಂಗಿದಾನ, ಏನ್ ತೆಳ್ಳಗಿದಾನ ಬೆಳ್ಳಗಿದಾನ ನೋಡೋ ಆಸೆ ಇರೋದಿಲ್ಲ. ಸುಮ್ನೆ ಯಾಕೆ ಅವಸರ ಮಾಡ್ತಿ? ನೋಡೋಣ ಇರು, ಇನ್ನೊಂದ್ 2 ದಿನದಾಗ ಕೇಳಿ ನೋಡ್ತೀನಿ ನಾನು. ಮತ್ತೆ ಹೆಂಗಪ್ಪಯ್ಯ, ಮತ್ತೆ ಹಿಂಗ ಹುಡುಗಿ ನೋಡಕ್ ಹೋಗೋಣ ಏನಾದ್ರೂ ಹೇಳ್ತೀನಿ. ಹ್ಞೂ ಅಂದ್ರ ಹಂಗ ನೋಡಕ್ ಹೋಗೋಣ, ಇಲ್ಲ ಅಂತಂದ್ರ ಮತ್ತೆ ಏನ್ ಮಾಡಕ್ ಬರೋದಿಲ್ಲ. ಅವ್ನಿಗೆ ಯಾವಾಗ ಮದ್ವೆ ಮಾಡ್ಕೋಬೇಕು ಅನಿಸ್ತೈತೆ ಅವಾಗ ಮಾಡ್ಕೊಳ್ಳಿ. ಆಮೇಲೆ ನಾನು ಏನು ಕೇಳಕ್ ಹೋಗೋದಿಲ್ಲ. ಆತ ತಗೋ, ಬರ್ಲಾ ನಾನು? ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಬೇಕು? ಈ ಕಡೆ ಮದುವೆ ಆಗಕ್ಕೂ ಒಪ್ಪತ್ತಿಲ್ಲ, ಈ ಕಡೆ ಕೆಲಸನೂ ಸಿಗತ್ತಿಲ್ಲ. ನಿನ್ ಮೇಲೆ ಬಿಟ್ಟಿದ್ದೀನಿ, ಏನಾದರೂ ಮಾಡು. ಅವನಿಗೆ ಮದುವೆ ಒಪ್ಪ ಹಂಗೆ ಮಾಡಪ್ಪ ಶಿವನೇ. ಅಷ್ಟ ಸಾಕು ನನಗೆ. ಮನೆ ಆಸ್ತಿ ಎಲ್ಲ ಐತೆ. ಮದುವೆ ಆದ್ರೆ ಆರಾಮಾಗಿ ಜೀವನ ಸಾಗಿಸ್ಬೋದು, ಅಷ್ಟು ಆಸ್ತಿ ಐತೆ. ಆದ್ರೆ ಇವನ್ ಕೆಲಸದಿಂದ ಯಾಕೆ ಬಿದ್ದಿದ್ದಾನಂತ ನಂಗೆ ಗೊತ್ತಾಗತ್ತಿಲ್ಲ. ಅಮ್ಮ ಬಂದ ಅನಿಸ್ತೈತೆ. ಓ, ಇಲ್ಲಿದ್ದೀನಿ ಜೋಕಾಲಿ ಹತ್ರಕ್ಕೆ.
ಇಲ್ಲಿದ್ಯಾ ನೀನು? ನಾನು ಮನೆ ಎಲ್ಲ ಹುಡ್ಕಾಡತ್ತೀನಿ. ಇಲ್ಲ ಇದ್ನಿ ನೋಡಪ್ಪ, ಈಗ ನಿಮ್ಮಪ್ಪ ಹೊಲಕ್ ಹೋತ, ಅದಕ್ಕೆ ಈಗ ಒಳಗ್ ಬರಾತಿದ್ನಿ. ಹುಡುಕ್ಬೇಕು ಮತ್ತೆ, ಅಷ್ಟ್ ದೊಡ್ಡ ಮನೆ ಕಟ್ಟಿ ಇಟ್ಟಿದ್ದೀರಲ್ಲ, ಬ್ಯಾಡ್ ಅಂದ್ರು ಏನ್ ಕೆಲಸ ಮಾಡಕ್ ಸಾಕ್ತೈತ, ಎದಕ್ ಸಾಕ್ತೈತಿದೆ? ಅದಕ್ಕ ಹೇಳ್ದೆ ನಾನು, ದೊಡ್ಡ ಮನೆ ಐತೆ, ಮನೆ ಕೆಲ್ಸದವ್ರನ್ನ ಯಾರಾದ್ರೂ ಇಟ್ಕೊಳಮ್ಮ, ನಿನ್ಗೂ ಹಗುರ ಆಕೇತಂದ್ರ ನೀನ್ ಬ್ಯಾಡ್ ಅಂದಿ. ಈಗ ಹಿಂಗ್ ಹೇಳಿದ್ರೆ ನಾನೇನ್ ಮಾಡ್ಬೇಕು ಹೇಳು? ಅದಕ್ಕೆಲ್ಲ ಪರಿಹಾರ ನಿನ್ನ ಹತ್ರ ಐತಪ್ಪೆ, ಆದ್ರೆ ಈ ಮನೆ ಕೆಲ್ಸದವಳು ಬರೋದ್ ಬೇಡ. ಮತ್ತೆ ಯಾರ್ ಬರ್ಬೇಕಂತಿ? ಈ ಮನೆ ಕೆಲ್ಸದವಳ ಅವಶ್ಯಕತೆ ಇಲ್ಲಪ್ಪಯ್ಯ, ಮನೆ ಸೊಸೆ ಅವಶ್ಯಕತೆ ಐತೆ. ನನಗೂ ವಯಸ್ಸಾಗ್ತಾ ಐತೆ, ನಿಮ್ಮ ಅಪ್ಪಂಗೂ ವಯಸ್ಸಾಗ್ತಾ ಐತೆ. ಹಂಗಂತ ನಮ್ ಚಾಕ್ರಿ ಮಾಡಕ್ ಮದ್ವೆ ಮಾಡ್ಕೊಂಡ್ ಬಲವಂತ ಮಾಡತ್ತಿಲ್ಲ ನಿನಗೆ. ನಮ್ಗ್ ವಯಸ್ಸಾಗೋ ಮೊದ್ಲು ಮಗನು ಮದ್ವೆ ಮಾಡಿ ಈ ಮನ್ಯಾಗ ಮಗ ಸೊಸೆ ಚಂದ ಜೀವನ ಮಾಡೋದ್ ನಮ್ ಕಣ್ಣಾರೆ ನೋಡ್ಬೇಕನ್ನೋದು ಆಸೆ ಅಷ್ಟಪ್ಪಯ್ಯ. ನಿಂಗೇನ್ ಕಡಿಮೆ ಐತೆ ಹೇಳು? 10 ಎಕರೆ ಜಮೀನ್ ಐತೆ, ಹೊಲದ ಉತ್ಪನ್ನ ಸಾಕಾಕೈತಿ ನಿನ್ಗೆ. ಯಾಕೆ ಕೆಲ್ಸ ಅಂತ ಕೆಲ್ಸದಿಂದ ಬಿದ್ದಿದ್ದಿ? ಹುಡುಗ, ನಾನು ಏನ್ ಮಾತಾಡತೀನಿ ಅದಕ್ಕೆ ಉತ್ತರ ಕೊಡ್ದಂಗ ಹಂಗ ಹೋದ್ರೆ ನಾನು ಏನ್ ಅನ್ಕೋಬೇಕು? ನಿನ್ನ ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲಮ್ಮ. ನಿಲ್ಲಪ್ಪಯ್ಯ. ಏನಮ್ಮ ಇವತ್ತು ಅಡಿಗೆ? ನೋಡ್ಬೇಕು ಮಗಳ, ಇನ್ನು ಸಾರದು ಏನ್ ಮಾಡೋದು ಗೊತ್ತಿಲ್ಲ. ಅನ್ನಕ್ಕೆ ಇಡಾತೀನಿ. ಮತ್ ನಿಮ್ಮಪ್ಪ 7 ಗಂಟೆಗೆ ಅಂದ್ರೆ ಊಟ ಕೇಳ್ತೈತ, ಅದಕ್ಕೆ ಜಲ್ದಿ ಅನ್ನಕ್ಕೆ ಇಟ್ಬಿಟ್ರ ಆಮೇಲೆ ಏನಾದ್ರು 1-2 ಟೊಮೆಟೊ ಹಾಕಿ ಸಾರು ಮಾಡಿದ್ರೆ ಆಕೇತಂತ. ಟೊಮೆಟೊ ಸಾರ? ಹೋಗಮ್ಮ, ಬರೇ ದಿನಾಲು ಟೊಮೆಟೊ ಸಾರ ಮಾಡ್ತಿ, ಏನಾದ್ರು ವೆರೈಟಿ ಮಾಡಲ್ಲ? ವೆರೈಟಿ ಮಾಡಕ್ಕೆ ತರಕಾರಿ ಬೇಕಲ್ಲವ? ತರಕಾರಿ ಈ ವಾರ ಸಂತೆಗೆ ಹೋಗಿಲ್ಲ, ಈಗ ಮುಂದಿನ ವಾರ ಬರೋ ಮಟ ಹೆಂಗಾದ್ರೂ ಒಂದ್ ಸ್ವಲ್ಪ ಕುಟ್ಟು ಮಾಡೋದು. ಹಿತ್ತಲ್ದಾಗ ಬದ್ನೆಕಾಯಿ ಇದಾವೆ, ಬದ್ನೆಕಾಯಿ ಸಾರು ಮಾಡ್ಲಾ? ಬೇಡ, ಬೇರೆ ಏನಾದ್ರು ಮಾಡು. ಬೇರೆದೇನ್ ಮಾಡ್ಲಿ ನೀನ ಹೇಳಿ, ಮಾಡ್ತೀನಿ. ನಾನು ಮತ್ತೆ ಬದ್ನೆಕಾಯಿ ಫ್ರೈ ಮಾಡಿ ಟೊಮೆಟೊ ಸಾರು ಮಾಡಿದ್ರೆ ಆಕೇತ್ ಅನ್ಕೊಂಡಿದ್ನಿ. ಹೆಂಗೋ ಮತ್ತೆ ಬದ್ನೆಕಾಯಿ ಬಿಟ್ಟಿದ, ಫ್ರೆಶ್ ಬದ್ನೆಕಾಯಿ ಇದಾವೆ ಹಿತ್ತಲ್ದಾಗ. ಬೆಂಡೆಕಾಯಿ ಫ್ರೈ ಇಲ್ಲ ಬಟಾಟೆ ಫ್ರೈ ನೆಂಚ್ಕೊಳಕ್ಕೆ ಮಾಡಿದ್ರೆ ಆಕೇತೆ, ಇಲ್ಲ ಸೊಪ್ಪಿನ ಪಲ್ಯ ಮಾಡಿ ಇದು ಏನೋ ಅದು ಹಿಟ್ಟಿನ ಜುನ್ಕ ಮಾಡೋಣ. ಮಾಡಮ್ಮ. ಕಡ್ಲೆ ಹಿಟ್ಟಿನ ಮಾಡ್ತೀಯ, ಹುರುಳಿ ಹಿಟ್ಟಿನ ಮಾಡ್ತೀಯ? ನೋಡಿ ನೀನು ಯಾವ್ದು ಮಾಡಂತಿ ಮಾಡ್ತೀನಿ. ಹುರುಳಿ ಹಿಟ್ಟಿನ ಮಾಡ್ಲಿ? ನೋಡಿ ಯಾವ್ದು ಹಿಟ್ಟೈತೆ ಅದ್ರದ್ದು ಮಾಡು. ನನಗೇನು ಜುನ್ಕ ಅಂದ್ರೆ ಫೇವ್ರೇಟ್ ಅಲ್ಲ, ಯಾವ್ದಾದ್ರೂ ತಿಂತೀನಿ. ಇವಳು ಯಾರು ಅಂತ ನೋಡ್ತಾ ಇದ್ದೀರಾ? ಇವಳೇ ನೋಡಿ ಅಪ್ಪ ಅಮ್ಮನ ಮುದ್ದಿನ ಮಗಳು ದಿವ್ಯಾ. ಹಳ್ಳಿಲೇ ಬೆಳೆದಿದ್ರು ಎಲ್ಲ ಟ್ಯಾಲೆಂಟ್ ಇರೋ ಹುಡುಗಿ, ಸಿಂಪಲ್ ಆ್ಯಂಡ್ ಕ್ಯೂಟ್ ಗರ್ಲ್. ಅಂದಂಗೆ ನಮ್ಮ ಕ್ಯೂಟ್ ಗರ್ಲ್ ದಿವ್ಯಾ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದೀರಾ? ಓದು ಮುಗಿಸಿ ಸದ್ಯಕ್ಕೆ ಮನೇಲೇ ಇದ್ದಾಳೆ, ಅಪ್ಪ ಅಮ್ಮನಿಗೆ ಆಸರೆಯಾಗಿ. ಹುಡುಗಿರು ಮನೇಲಿದ್ರೆ ಗೊತ್ತಲ್ವಾ, ಮದ್ವೆ ವಿಚಾರವಾಗಿ ಮಾತುಕತೆ ನಡೀತಾನೆ ಇರುತ್ತೆ. ಹಾಗೆ ದಿವ್ಯಾಗೂ ಹಲವಾರು ಸಂಬಂಧಗಳು ಕೇಳಕ್ ಬಂದ್ರು ದಿವ್ಯಾ ಹೋಗ್ತಾ ಇಲ್ಲ, ಯಾಕಂದ್ರೆ ಅಪ್ಪ ಅಮ್ಮನಿಗೆ ಬಿಟ್ಟು ಹೋಗಕ್ಕೆ ತಯಾರಿಲ್ಲ. ಏನಾದ್ರೂ ಕೆಲಸ ತಗೊಂಡು ಜೀವನ ಪೂರ್ತಿ ನಿಮ್ಮಿಬ್ಬರ ಸೇವೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗಾದ್ರೆ ದಿವ್ಯಾ ಮದುವೆಗೆ ಹೋಗ್ತಾಳ? ಕಾದು ನೋಡೋಣ. ದಿವ್ಯಾ, ಈ ಕಡೆ ಬಾರವ. ಎದ್ದು ಚಪ್ಪರ್ಸುವಾಗ ಎದುರುಗಡೆ ಕುಂದ್ರಬಾರ್ದಂತ ಎಷ್ಟು ಸತಿ ಹೇಳಿ ನಿನ್ಗೆ? ಏನಾಗ್ತೈತೆ? ಎದ್ರಿ ಕುಂದ್ರಬಾರ್ದಂದ್ರೆ ಕೇಳ್ಬೇಕು, ಮತ್ತೆ ಯಾಕೆ ಏನಂತ ಕೇಳ್ತಾರ. ಈಗ ಕರುನ ಇತ್ತಲ್ ಕಡೆ ಕಟ್ಟಾಕ ಹೋಗವ, ಮತ್ತೆ ಎಲ್ಲ ಹಾಲು ಕುಡಿದ್ರೆ ಮತ್ತೆ ಹಾಲು ಇರೋದಿಲ್ಲ ರಾತ್ರಿಗೆ, ಅವಾಗ್ಲೇ ಬಿಟ್ಟಿರೋದಿತ್ತು, ಹೊಟ್ಟೆ ತುಂಬೈತೇನೋ, ಅದಕ್ಕೆ ನೋಡಿ ಹೆಂಗ್ ಮಾಡತೈತೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳತೇನ್ರಿ. ನಾವು ಆರಾಮಿದೇವ್ರಪ್ಪ. ಇದೇನ್ರಿ ಗಿರಿಜಕ್ಕ, ಹೊಸ ಕಥೆಯಲ್ಲಿ ನಿಮ್ದೇನ್ ಕೆಲಸ ಅಂತಿದ್ದೀರಾ? ಹೇಳ್ಬೇಕಲ್ರಿ, ಮತ್ತೆ ಹೊಸ ಕತೆ ಸ್ಟಾರ್ಟ್ ಮಾಡಿನೆಲ್ಲ ಹಿಂಗಿಂಗಂತ. ಮತ್ತೆ ಯಾರಿಗೆಲ್ಲ ಇಷ್ಟ ಆಗ್ತೈತೋ ಇಲ್ಲೋ ಏನೋ ಗೊತ್ತಿಲ್ಲ, ಸುಮ್ಮನೆ ಹಂಗ ಕ್ರಿಯೇಟ್ ಮಾಡಿದ್ದೀನಿ ನಾನು. ನಿಮ್ಗೂ ಮತ್ತೆ ಅದು ದಿನನಿತ್ಯದ ಕತೆ 2 ವರ್ಷ ಆಗಕ್ಕೆ ಬಂತ್ರಿ ಹತ್ತತ್ರ. ಅದಕ್ಕೆ ನೋಡೋಣ, ಹೊಸ ಕತೆ ಏನಾದರೂ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಗೊತ್ತಿಲ್ಲ ಇವತ್ತಿನ ಈ ಕತೆ ಹೆಂಗಿದೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಮುಂದುವರೆಸ್ರಿ ಅಂತಂದ್ರೆ ಮುಂದುವರೆಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲಿಗ ಸ್ಟಾಪ್ ಮಾಡಿ ದಿನನಿತ್ಯದ ಕತೆಗಳನ್ನ ಮುಂದುವರೆಸ್ಕೊಂಡು ಹೋಗ್ತೀನಿ. ಆಯ್ತಾ? ಯಾವುದು ತಕ್ಷಣಕ್ಕೆ ಇಷ್ಟ ಆಗೋದಿಲ್ಲ ಕತೆಗಳು, ಹೋಗ್ತಾ ಹೋಗ್ತಾ ಇಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ. ಅಂದಂಗೆ ಗಿರಿಜಕ್ಕ, ಗಂಗಾ ಅವ್ರು ಇರಲಿ, ನಾನು ನಿಮ್ಮ ಕಾಮೆಂಟ್ಸ್ಗಳನ್ನ ಓದಿದೆ, ಅವಾಗ ನಾನು ಎಡಿಟಿಂಗ್ ಮಾಡ್ತಿದ್ದೆ ಅಂತ ನಾನು ರಿಪ್ಲೈ ಕೊಟ್ಟಿಲ್ಲ. ಗಿರಿಜಕ್ಕ, ಗಂಗಾ ಇರಲಿ ಅಂತ ಒಬ್ರು ಅಂದರು. ಖಂಡಿತ ಗಿರಿಜಕ್ಕ ಮತ್ತು ಗಂಗಾನೂ ಇದ್ದಾರೆ. ಹಾಗೆ ಒಬ್ರು ಸಿಸ್ಟರ್ ಮಾಡ್ರಿ, ಆದ್ರೆ ಒಂದು ಕಂಡೀಷನು, 2 ಸ್ಟೋರಿನೂ ಹಾಕ್ರಿ ಅಂತ. ಖಂಡಿತ ಪ್ರಯತ್ನ ಪಡ್ತೀನಿ ರೀ ಸಿಸ್ಟರ್, ಸಪೋರ್ಟ್ ಮಾಡ್ತೀರಾ ಅಂತ ಕಾಮೆಂಟ್ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಕಥೆನ ಇಲ್ಲಿಗೆ ಮುಗಿಸಾತೀನಿ ರೀ, ಮತ್ತೆ ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಶುಭರಾತ್ರಿ.